ಅಂದ್ರೆ ಕೈ ಮಾಡಿದ್ರೆ ಅದು ವಕಫ್. ಇದು ಯಾರು ಮಾಡಿದವರು ನೀರಿನ ಕಾಲಕ್ಕೆ ವಕಫ್ ಆ ಕಾನೂನು ತೊಗೊಂಡು ಬಂದ್ರಿ ದೇಶನಾಗೆ, ನಮ್ಗೆ ಗುರ್ತೇ ಇಲ್ಲ. ಯಾವಾಗ ಮಠ ಮಂದಿರಗಳ ಆಸ್ತಿಗಳು ವಕಫತ್ ಅದು ಯಾವಾಗ ಉತಾರಿ ತೆಗೆದು ನೋಡಿದಾಗ ಗುರ್ತಾಗ್ಲಕತ್ತು ಕರ್ನಾಟಕ ವಕಫ್ ಸುನ್ನಿ ಬೋರ್ಡ್ ಅದು ಉತಾರಿ ಕೊಡ್ಲಕ್ಕತ್ರಲ್ಲ, ನೋಟಿಸ್ ಕೊಡ್ಲಕ್ಕತ್ರಲ್ಲ, ಅವಾಗ ಈ ರಾಜ್ಯದಲ್ಲಿ ಮೊದಲು ಹೋರಾಟ ಚಾಲೂ ಮಾಡಿದವ್ರು ನಾವೇ. ಅದಕ್ಕೊಂದು ಅವಾಗ ಜಾಗೃತರಾಗಿ ನರೇಂದ್ರ ಮೋದಿಯವರು ಒಂದು ಕಮಿಟಿ ಮಾಡಿದ್ರು, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ. ಆ ಜಗದಂಬಿಕಾ ಪಾಲ್ ಅಂತೇಳಿ ಉತ್ತರ ಪ್ರದೇಶದ MP ಅವರು ಒಂದು ವಾರೇನೋ 10 ದಿವಸ 10 ತಾಸು ಇಟ್ಟು ಮುಖ್ಯಮಂತ್ರಿ ಆಗಿದ್ರು ನಡ್ಬರ್ಕೊಮ್ಮೆ. ಅವರು 10 ತಾಸೇ ಇರಬೇಕು, ಮುಂಜಾನೆ ಆಗಿದ್ರು ಸಂಜೆ ಮುಂದೆ ರಾಜೀನಾಮೆ ಕೊಟ್ಟಿದ್ದರು. ಅವ್ರನ್ನ ಚೇರ್ಮನ್ ಮಾಡಿದ್ರು. ಅವ್ರು ಬಿಜಾಪುರ ಕರೆಸಿದ್ವಿ ನಾವು. ಅವ್ರು ಗಾಬರಿ ಆದರು. ವಕಫ್ ಅಂದ್ರೆ ಎಷ್ಟು ದೊಡ್ಡ ಆಸ್ತಿ, ಎಲ್ಲ ರೈತರ ಆಸ್ತಿ, ಹೊಲ ಮನಿ ಮಠ ಮಂದಿರ. ಇಲ್ಲಿ ಪಡಗಾನೂರು ಐತಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ, ಒಂದು ಸಿಂದಗಿ ತಾಲೂಕಿನಲ್ಲಿ. ಅದು 500 ವರ್ಷ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂಥ ಶಿವನ ದೇವಸ್ಥಾನ ಐತಿ, ಅದೂ ವಕಫ್. ಅವಾಗ ಆ ಧರ್ಮನೇ ಬಂದಿದೆಯಲ್ಲ ಭಾರತಕ್ಕೆ. ಇಂತಿಂಥ ಕುತಂತ್ರಗಳು ಈ ದೇಶದಲ್ಲಿ ಇವತ್ತೇನು ನಡೀತಾ ಇದೆ. ಕರ್ನಾಟಕದಲ್ಲಿ ಇವತ್ತು ನೋಡ್ರಿ, ಮಹಾರಾಷ್ಟ್ರದಲ್ಲಿ ಆಗಲಿ, ಆಸಾಮದಲ್ಲಿ ಆಗಲಿ, ಬಿಹಾರದಲ್ಲಿ ಆಗಲಿ, ಉತ್ತರ ಪ್ರದೇಶ, ಅವರೆಲ್ಲ ಜಾಗೃತರಾದ್ರೆ ತಳೆ ಇವತ್ತೆಲ್ಲ ಅಲ್ಲಿ ಯೋಗಿ ಆದಿತ್ಯನಾಥರಂಥವ್ರು ಬಂದ್ರೆ ತಳಿ ಇವತ್ತು ಹಿಂದೂಗಳು ಜೀವನ ಮಾಡಲಿಕ್ಕೆ ಆಗ್ತಾ ಇದೆ. ಭಾಳ ಕೆಟ್ಟ ಪರಿಸ್ಥಿತಿ ಇದೆ ಇಲ್ಲಿ. ಸಿದ್ದರಾಮಯ್ಯನವ್ರ ಸರ್ಕಾರದಾಗ ನಾನು ನೋಡ್ತಾ ಇದ್ದೀನಿಲ್ಲ, ನಮ್ಮ IPS ಅಧಿಕಾರಿ IAS ಅಧಿಕಾರಿಗಳು ನನಗೆ ಹೇಳ್ತಿರ್ತಾರೆ, ಏನು ರೀ ಸರ್ ಹಿಂಗಾದರೆ ಕರ್ನಾಟಕದಲ್ಲಿ ನಮ್ಮ ಅಧಿಕಾರಿಗಳ ಒಳಗೆ ನೋಡ್ರಿ ಬರೀ ಸಾಬ್ರೆ ಅದಾರ 4-5 ಮಂದಿ ನಮ್ಮ CM ಸಿದ್ದರಾಮಯ್ಯವ್ರ ಆಫೀಸ್ನಾಗ. ಈ ರೀತಿ ಆದರೆ ನಾ ಹೇಳಿದೆ ಸಿದ್ದರಾಮಯ್ಯನವ್ರಿಗೆ, ಕಡೆಗೆ ಹೊಂಟಿರಿ, ದಂಡಿಗೆ ಬಂದಿರಿ, ಇನ್ನಾರು ಚಲೋತೆಗೆ ಮಾಡ್ಕೊತ ಹೋಗ್ರತ್ತ ಹೇಳಿದೆ. ನನಗೇನು ಮಾಡ್ತಾರೆ ಅವರು? ನಾ ಏನು ಅಂಜು ಪ್ರಶ್ನೆನೇ ಇಲ್ಲ. ಸಿದ್ದರಾಮಯ್ಯನವರೇ ಹೈಯೆಸ್ಟ್ ಬಜೆಟ್ ಕೊಟ್ಟಿರಿ, ಎಸ್ ಓಕೆ. ಹೆಚ್ಚು ಕಾಲ ದೇವರಾಜ್ ಅರಸರ ನಂತರ ದಾಖಲೆ ಮುರಿದಿರಿ, ಓಕೆ. ಆದರೆ ಕಡೆಗೆ ನೀವು ಏನಾಗ್ತಿರಿ ನಾನು ನಾ ಹೇಳಿ ಅಂತಂದೆ, ಅತಿ ಭ್ರಷ್ಟ ಮುಖ್ಯಮಂತ್ರಿ ರಾಜ್ಯದಾಗಿ ಹೋಗ್ತಿರಿ ನೋಡಿ, ಹುಷಾರತ್ ಹೇಳಿದೆ ನಾನು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಧರ್ಮವನ್ನು ದ್ವೇಷ ಮಾಡುವಂಥದ್ದು ಒಬ್ಬ ಮುಖ್ಯಮಂತ್ರಿ ತಲೆಯಾಗಿರ್ಬಾರ್ದು. ಯಾರನ್ನೋ ಖುಷಿ ಪಡಿಸ್ಲಿಕ್ಕೆ ಪಾಪ ಹಾಲಮತ ಸಮಾಜದವರು ರೇಷ್ಮೆ ಪೆಟಕ ಸುತ್ತಿ ಭಂಡಾರ ಹಚ್ಚಿದ್ರೆ ಹಿಂಗೆ ತೊಗೊಂಡು ಹಿಂಗೆ ಹೋಗಿತಾರೆ ನೋಡ್ರಿ, ಇಲ್ಲ ಅವ್ರು ಹೋಗಿದ್ದು. ಅದೇ ಸಾಬರು ಅವ್ರ ಟೊಪ್ಪಿಗೆ ಹಾಕಿದ್ರಂದ್ರೆ, ಅರ್ಬಸ್ತಾನ ಅಂಗಿ ಹಾಕಿದ್ರಂದ್ರೆ ಎಷ್ಟು ಖುಷಿ ಆಗ್ತಿರ್ತೈತೆ. ಅವ್ನ ಮುಖ ನೋಡ್ಬೇಕು ನಮ್ಮ ಸಿದ್ದರಾಮಯ್ಯನವ್ರದ್ದು. ಬಾಬಾ ನೋಡ್ರಿ, ಅಂದರೆ ಯಾಕೆ ಹಿಂಗಾಗೈತಿ? ಎಲ್ಲರೂ ಸಾಬರು ಹೋಟಿನ ಸಲಗೆ ಯಾಕಿಟ್ಟು ಬೆನ್ನು ಹತ್ತಾರಂದ್ರೆ, ನಾವು ಹಿಂದೂ ಸಮಾಜ ಒಕ್ಕಟ್ಟಿಲ್ಲ, ನಮ್ಮಲ್ಲಿ ಜಾತಿಗಳು, ನಮ್ಮ ಜಾತಿ MLA ನಿತ್ತಾನ, ನಮ್ಮ ಜಾತಿ MP ನಿತ್ತಾನ. ಹಿಂಗೆ ಮಾಡೋದ್ರಿಂದ ಏನಾಗ್ಲಕ್ಕತ್ತದ ಅಂದರೆ, ಹಿಂದೂ ಸಮಾಜ ಮಠ ಮಂದಿರಗಳು ಸಹಿತ ಇವತ್ತು ವಕಫ್ ಆಗ್ತಾ ಇದ್ದಾವೆ. ಏನೋ ಎಲ್ಲೆಲ್ಲಿ ಮಠಾಧೀಶರು ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಮಾತಾಡೋದಿಲ್ಲ ಸಹಿತ. ಆದರೆ ಇಲ್ಲಿಬ್ಬರು ಪೂಜ್ಯರು ಇಡೀ ಜಗತ್ತಿಗೆ ಸನಾತನ ಧರ್ಮವೇ ಬೇಸ್ ಭಯ, ಅದ್ರ ಮ್ಯಾಗ ಇವೆಲ್ಲ ನಿಂತಾವತ್ತು ಹೇಳಿದ್ರು. ನಮ್ಮ ಧರ್ಮ ಏನು ಹೇಳ್ತೈತಂದ್ರೆ, ವಸುದೇವ ಕುಟುಂಬಕ್ಕೆ ಅಂದ್ರೆ ಎಲ್ಲರೂ ನನ್ನವರು, ಮಾನವ ಧರ್ಮಕ್ಕೆ ಜೈವಾಗಲೇ ತಿಳ್ತದೆ. ಆದರೆ ಇನ್ನೊಂದು ಧರ್ಮ ಏನು ಹೇಳ್ತದೆ ಗೊತ್ತೈತನ? ಕಾಫೀರ್ ಮುಸ್ಲಿಮ್ನ ಬಿಟ್ಟರೆ ಯಾರೇ ಜಗತ್ತಿನಾಗ ಮತ್ತೊಂದು ಜಾತಿಯವರು ಅದಾರಲ್ಲ, ಅವ್ರನ್ನ ಹೊಡೀರಿ, ಅವ್ರನ್ನ ಕಡೀರಿ, ಮೊದಲು ಅವ್ರಿಗೆ ರಂಭಿಸಿ ನಮ್ಮ ಧರ್ಮಕ್ಕೆ ಸೇರತ್ ಹೇಳ್ರಿ, ಮುಂದೆ ಬೆದರಿಸ್ರಿ, ಬೆದರಿಸಿ ಅದಕ್ಕೂ ಬಗ್ಗಲಿಲ್ಲ ಅಂದ್ರೆ ಅವ್ನು ಕೊಲೆ ಮಾಡಿರಿ, ಖತಮ್ ಕರೋ ಅವ್ರ ಧರ್ಮ ಹೇಳೋದು. ಹಂಗೆ ಯಾರು ಹೊಡಿತಾರಲ್ಲ ಅವ್ರಿಗೇನು ಸಿಗ್ತೈತಪ್ಪ ಅಂದ್ರೆ, ಅವ್ರ ಧರ್ಮದಾಗ ಜನ್ನತ್ ಸಿಗ್ತೈತ, ಸ್ವರ್ಗದಾಗ ಏನೇನು ಸಿಗ್ತೈತಪ್ಪ ಅಂದ್ರೆ 72 ಸುಂದರ ಕನ್ಯರು ಇವ್ರು ಸೇವೆ ಮಾಡ್ತಾ ಇರ್ತ, ಇವ್ರ ಕಾಲು ಒತ್ತಾ ಇರ್ತ, ಕೈ ಒತ್ತಾ ಇರ್ತ, ಅವ್ರ ಬಾಯಾನ ಉಗುಳು ಇವರು ತೊಗೊಂಡ್ರೆ ಅಂದ್ರೆ ಜೇನುತುಪ್ಪಕ್ಕಿಂತ ಹೆಚ್ಚು ಸವಿ ಇರ್ತದೆ. 72 ಸುಂದರ ಕನ್ಯರು ಇವ್ರು ಸೇವೆ ಮಾಡ್ತಾ ಇರ್ತ, ಇವ್ರ ಕಾಲು ಒತ್ತಾ ಇರ್ತ, ಕೈ ಒತ್ತಾ ಇರ್ತ, ಅವ್ರ ಬಾಯಾನ ಉಗುಳು ಇವರು ತೊಗೊಂಡ್ರೆ ಅಂದ್ರೆ ಜೇನುತುಪ್ಪಕ್ಕಿಂತ ಹೆಚ್ಚು ಸವಿ ಇರ್ತದೆ.
ಇಲ್ಲಿ ಹಂಗಾರೆ ಆಗ್ತೈತನ್ರಿ ಯಾರು ನಮ್ಮ ಸ್ವರ್ಗದಾಗ ಸಿಗ್ತೈತ ನಮ್ಮ ಧರ್ಮದಾಗ ಹಿಂಗೆ ಹೇಳ್ತೈತನ ನನಗೆ ಕನ್ಯಾಸ್ಗಳು ಸಿಗ್ತಾವು ಮತ್ತು ಅವ್ರ ಎತ್ತರ ಎಟ್ಟಿರ್ತದೆ ಗುರ್ತತನ ಅವ್ರ ಧರ್ಮದಾಗ ಬರ್ದಾರ 32 ಫೂಟ್ ಎತ್ತರ ಇರ್ತಾರತ್ತವ್ರು. ಇವ್ರು ಹೋಗಿ ಮಕ್ಕಳು ಹೋಗಿ ಸ್ವರ್ಗದಾಗ ಮಾಪ್ ಮಾಡ್ಕೊಂಡು ಬಂದಾರ. ಮತ್ತು ಇವ 5-6 ಫೂಟ್ ನಾವು ಇರ್ತಾನೆ ಭಾಳ ಆದ್ರೆ ಆ 32 ಫೂಟ್ ಏನು ಶ್ರವಣ ಬೆಳಗಳು ಗೊಮಟೇಶ್ವರ ನೋಡ್ದಂಗೆ ಆಯ್ತಲ್ಲ ಇಲ್ಲ ಅಲ್ಲಿ ತನಕ ಅಡ್ಜಸ್ಟ್ ಮಾಡ್ತಾರತ್ತ ಹಿಂಗೆ ಎತ್ತರ ಮಾಡ್ತಾರತ್ತ ಅದಕ್ಕೇನೋ ಹಚ್ಚಿ ಅಂದರೆ ಇದು ಧರ್ಮ ಇಡೀ ಜಗತ್ತಿಗೆ ವಜ್ಜೆ ಆಗಿಬಿಟ್ಟಾರೆ. ಯಾವ ದೇಶನಾಗ ಶಾಂತಿಯಿಂದ ಅದಾರ ಹೇಳ್ರಪ್ಪ ನೋಡೋಣ. ಈಗ ಇಂಗ್ಲೆಂಡ್ನಾಗ ದಾನ್ಲಿ ಅವ್ರದ್ದು ಏನತ್ತಾರ ಗುರ್ತಾನೆ ಇಂಗ್ಲೆಂಡ್ನಾಗ ಸುಮ್ಮ ದುಡಿಲಾಕ ಹೋದವರು ಈ ಕ್ರಿಶ್ಚಿಯನ್ರೇ ನಮ್ಮ ದೇಶ ಬಿಟ್ಟು ಹೋಗಿರಲಕತ್ತಾರ ಅವರಿಗೆ. ಅಮೇರಿಕಾದಾಗ ದಾನ್ಲಿ, ಇಟ್ಲಿ ಒಳಗೆ ದಾನ್ಲಿ, ಸ್ವಿಟ್ಜರ್ಲ್ಯಾಂಡ್ನಾಗ ಪಾಕಿಸ್ತಾನ ಅಂತರೂ ಅವರೇ ಅದಾರ ಅವರೇ ಬಾಂಬ್ ಹಾಕ್ತಾರೆ. ಮತ್ತು ಯಾರು ಅಲ್ಲೇನು RSS ಇಲ್ಲ, BJP ಇಲ್ಲ, ಸಂಘ ಇಲ್ಲ, ಪರಿವಾರ ಇಲ್ಲ, ಏನೂ ಇಲ್ಲ. ಯಾರದಾರ ಅವರೇ ಅವ್ರ ಮಸೂತಿ ಮ್ಯಾಗ ಇವರು ಬಾಂಬ್ ಹಾಕ್ತಾರೆ, ಇವ್ರ ಮಸೂತಿ ಮ್ಯಾಗ ಅವ್ರು ಹಾಕ್ತಾರೆ. ಮತ್ತು ನಮ್ಮ ಸ್ವಾಮಿಗಳು ಹೇಳ್ತಾರ ಇಸ್ಲಾಂ ಅಂದರೆ ಶಾಂತಿ. ಈ ಗಿರಕಿಗೆ ಒಂದು ಬಾಂಬ್ ಹಾಕ್ಬೇಕು. ಯಾಕಂದ್ರೆ ಇದು ಏನಾಗ್ಬಿಟ್ಟದಂದ್ರೆ ಏನು ಬೇಕಾದ ಮಾತಾಡಿದ್ರು ನಡೀತೈತಿ ಹಿಂದೂ ಧರ್ಮಕ್ಕೆ. ಇನ್ನೊಬ್ಬ ಸ್ವಾಮಿ ಹೇಳ್ತಾನೆ ಲಿಂಗಾಯತ ಮತ್ತು ಇಸ್ಲಾಂ ಒಂದೇ. ಹೆಂಗಂದ್ರೆ ಕಾರಣ ಹೆಂಗೆ ಕೊಡ್ತಾರಂದ್ರೆ ಲಿಂಗಾಯತರು ಮಣ್ಣು ಮಾಡ್ತಾರೆ, ಸಾಬರು ಮಣ್ಣು ಮಾಡ್ತಾರೆ, ಬಸವಣ್ಣನು 2 ಲಗ್ನ ಆಗಿದ್ದ, ಅವ್ರು 4 ಲಗ್ನ ಆಗ್ತಾರೆ. ಸಮಾನತೆ ಇತ್ತದು. ಅಂದ್ರೆ ಏನು ಅವ್ರು ದನದ ಕಂಡತ್ತಿತ್ತೀವಿ ನಾವು ಲಿಂಗಾಯತರು. ಗೋವನ್ನ ರಕ್ಷಣೆ ಮಾಡೋವಂಥವ್ರು ವೀರಶೈವ ಲಿಂಗಾಯತ ನಮ್ಮ ತಲೆ ಮ್ಯಾಗ ಹಣೆ ಮ್ಯಾಗ ನಾವು ವಿಭೂತಿ ಹಚ್ಕೋತೀವಿ. ಈ ರೀತಿ ನಾವೆಲ್ಲ ಜಾಗೃತರಾಗದೇ ಇದ್ದರೆ 2028ಗೆ ಇನ್ನೂ ಕಠಿಣ ಆಗ್ತದೆ. ಆದರೆ ಕರ್ನಾಟಕದಲ್ಲಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಉಳಿಬೇಕಂತೇಳಿ ಜನರು ಜಾಗೃತಿ ಆಗ್ತಾ ಇದ್ದಾರೆ. ಜನ ಇಷ್ಟು ಯಾಕೆ ಕೂಡ್ತಾರೆ ಹಳ್ಳಿ ಒಳಗಂದರೆ ಒಂದೇನು ನನಗೆ ಅನ್ನಿಸ್ತದೆ. ನಾವು ವಿನಾಯಕ್ ವಿಠಲ್ ಜೋಡಿ ಮಾತಾಡ್ಕೊತ ಬಂದೀವಿ. ಯಾಕೆ ವಿಶ್ವಾಸಪ್ಪ ನಮ್ಮ ಮ್ಯಾಗೆ ಯತ್ನಾಳ್ ಬಂದರೆ ಜನ ಯಾಕೆ ಕೊಡ್ತಾರೆ? ಒಬ್ರು ಹೇಳಿದ್ರು ನೀವು ಬರೋದು ಫಿಕ್ಸ್ ಮಾಹಿತಂದ್ರೆ ಒಂದು 3-4 ಸಾವಿರ ಜನ ಸುಮ್ಮ ಆರಾಮ್ ಕೊಡ್ತಾರೆ, ಆರಾಮ್ ಕಾರ್ಯಕ್ರಮ ಆಗ್ತದತ್ತೆ. ಏನೋ ನಿಮ್ಗೇನೋ ಗಾಡಿ ಕಳಿಸೋದಿಲ್ಲ, ಜೀಪ್ ಕಳಿಸೋದಿಲ್ಲ, ಡಾಬಾದಾಗ ಊಟ ಮಾಡಿಸೋದಿಲ್ಲ, ಏನೋ ಔಷಧ ಕೊಡೋದಿಲ್ಲ. ಯಾರು ರಾಜಕಾರಣಿಗಳ ಕಾರ್ಯಕ್ರಮ ಅಂದ್ರೆ ನೋಡಿರಲ್ಲ, ಟೆಂಪೋ ಟ್ರ್ಯಾಕ್ಸ್ ಮಾಡಬೇಕು. ಮೊದಲಿನ ಟ್ರಕ್ನಾಗ ಟ್ಯಾಕ್ಟರ್ನಾಗ ಬರೋದಿಲ್ಲ ಮಂದಿ. ರಾಜಕಾರಣಿಗಳಂದ್ರೆ ಮೊದಲು ಬರೋದಿಲ್ಲ. ಡಾಬಾದಾಗ ವ್ಯವಸ್ಥೆ ಮಾಡಬೇಕು. ಎಲ್ಲ ಆದ್ಮ್ಯಾಗ ಅದು ಸ್ಟೇಜ್ ಮುಂದೆ ಅರ್ಧ ಮಂದಿ ಬಾರ್ ಮುಂದೆ ಇರ್ತಾರೆ. ನಾವು ನೋಡ್ತೀವಲ್ಲ ದೊಡ್ಡ ಸೀಟಾಗಿ ನಾವೆಲ್ಲ ಕಾರ್ಯಕ್ರಮ ಮಾಡಿ 1 ಲಕ್ಷ 2 ಲಕ್ಷ ಮಂದಿದು. ಆ ಒಂದು ಜನರ ಹಂಬಲ ಪ್ರೀತಿ ಯಾವಾಗಿರ್ತದಂದರೆ ಆ ವ್ಯಕ್ತಿ ನಮ್ಮ ಸಲುವಾಗಿ ಏನಾದರೂ ಮಾಡ್ತಾನಪ್ಪ. ನಾ ಹೇಳಿದೆ ಕೆಲವೊಂದು ಮುಖ್ಯಮಂತ್ರಿಗಳು ನೀವು ಆಗಿರಪ್ಪ ಎಷ್ಟು ರೊಕ್ಕ ತಿಂದಿರಿ, ಏನು ಮಾಡೋರು ತಿಂದು ಅವನಪ್ಪ ದುಬೈದಾಗ ಆಸ್ತಿ ಮಾಡಿರಿ, ಮಾರಿಸಸ್ನಾಗ ಆಸ್ತಿ ಮಾಡಿರಿ, ಫಾರಿನ್ದಾಗ ಮನೆ ತೊಗೊಂಡಿರಿ, ದಿಲ್ಲಿಯಾಗ 4 ಮನೆ ತೊಗೊಂಡ್ರಿ. ಯಾರ್ದ್ರ ದುಡ್ಡದು? ಕರ್ನಾಟಕದ ಜನರ ದುಡ್ಡ. ಬಾಯಿ ತೆಗೆದ್ರೆ ನಾವು ರೈತನ ಮಗ, ನಾ ಮಣ್ಣಿನ ಮಗ, ಮತ್ತೇನು ನಾವೇನು ಕತ್ತಿ ಮಕ್ಕಳೇನೋ ಉಳ್ಕಿದವ್ರು. ನಾವು ಹಳ್ಳಿಯಾಗಿನವ್ರೆ ಅವರೇ ಮಣ್ಣಿನ ಮಗ, ನಮಗೆ ಹಂಗೆ ಮಾಡ್ಯಾನ ಹಿಂಗೆ ಮಾಡಿ ಏನೂ ಇಲ್ಲ. ನೀವು ಅಲ್ಲಿ ಆಸ್ತಿ ಯಾಕೆ ಮಾಡಿದ್ರು ಹೇಳ್ದ? ನಂದು ಎಲ್ಲ ಎನ್ಕ್ವೈರಿ ಮಾಡಿದ್ರು ನಮ್ಮ ಪಾರ್ಟಿಯವರೇ. ಏನಾರು ಹೊಂಡತೈತಿ ಒಂದು ಅಕ್ರಮ ಆಸ್ತಿ ಇವನ್ನ ಒಳಗೆ ಸಿಗಿಸಿ ಬರೋಬ್ಬರಿ ಮಾಡಬೇಕಂತ. ಏನು ನಾ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ, ಎಲ್ಲ ಏಕ್ ನಂಬರ್. ಏನು ಅದಕ್ಕೆ ಹಿಂಗೆ ಬಿಂದಾಸ್ ಅಡ್ಡಾಡ್ತೀನಿ, ಬಿಂದಾಸ್ ಮಾತಾಡ್ತೀನಿ. ಅವ್ರಿಗೆ ಕೇಳಿದೆ ನಾನು ಇಷ್ಟೆಲ್ಲ ಆಸ್ತಿ ಮಾಡಿರಲ್ಲ, ನಾಳೆ ನಿಮ್ಮನ್ನ ಮಣ್ಣ ಗಿಡಾಗ ಅವೆಲ್ಲ ಬಾಂಡ್ಗಳು ಖರೀದಿಕ್ಕಾಗದ, ನೋಟುಗಳು ಹಿಂಗೆ ಹಾಕಿ ಮುಚ್ತಾರೆ ಏನಂದೆ. ಭಾಳ ಶ್ರೀಮಂತ ಇದ್ದವ ಏನು ಮಾಡ್ತಾನೆ, ವಿಭೂತಿ ಹಾಕಿ ನಮ್ಮ ಕಡೆ ಮಾಡ್ತಾರೆ ಒಬ್ಬೊಬ್ಬರು. ಪೂರ್ತಿ ವಿಭೂತಿದಿಂದಲೇ ಅಂತ್ಯಕ್ರಿಯೆ ಮಾಡ್ತಾರೆ. ಯಾಕಂದ್ರೆ ನಮ್ಮದು ಸುಮಾರು 1,500 ಸಾವಿರ ಆಕಳದವು ನಮ್ಮಲ್ಲಿ ಗೋಶಾಲೆ ಐತಿ, ಅಲ್ಲಿ ವಿಭೂತಿ ಮಾಡ್ತೀವಿ ನಾವು. ಒಯ್ತಿರ್ತಾರೆ ಒಬ್ಬೊಬ್ರು 4,000 3,000. ಯಾಕಂದ್ರೆ ಅದನ್ನು ಬಿಟ್ಟರೆ ನಾವು ಏನಾರು ಒಯ್ತೀವನ. ಇವರು ಮರಿ ಮೊಮ್ಮಕ್ಕಳು ಅವ್ರಕ್ಕಿಂತ ಮುಂದಿನವ್ರು ಎಲ್ಲ
ತಿನ್ನಟ್ಟು ಮಾಡಿರ್ತಾರೆ. ಇವು ಏನೂ ತಿನ್ನೋದಿಲ್ಲ, ಯಾಕಂದ್ರೆ ಇವಕ್ಕೆ ಶುಗರ್ ಬಿ ಪಿನೇ ಬಂದುಬಿಟ್ಟಿರ್ತೈತೆ. ಇವು ಹಾಗೆ ಹೋಗೋದು ಇವು. ಅದಕ್ಕೆ ಹೇಳ್ತೀನಿ, ನೀವು ನಾವು ಓಪನ್ ವಿಧಾನಸಭಾದಾಗ ಹೇಳಿದೆ, ಎಷ್ಟು ರೊಕ್ಕ ತಿಂತೀರಿ ಎಲ್ಲ ನೀವು. ಭಾಳ ಇದ್ರ ಚರ್ಚೆ ನಡೆದಿತ್ತು, ಪೊಲೀಸ್ ವೈಫಲ್ಯ ಆಗೈತಿ ಕರ್ನಾಟಕದಾಗ, ಕೊಲೆ ಸುಲಿಗೆಗಳು ಅತ್ಯಾಚಾರ ಅದು ಇದು ಆಗ್ಲಕತ್ತೈತಿ. ಎಲ್ಲರೂ ಭಾಷಣ ಹೊಡೆದ್ರು. ಅಶೋಕನ ಹೊಡೆದ, ವಿಜೇಂದ್ರನ ಹೊಡೆದ. ನಾ ಕೇಳಿದೆ, ಪೊಲೀಸರು ಹೌದಪ್ಪ, ನೀವು ಎಲ್ಲೇನು ಕೂತಿರಲಿ 224 ಮಂದಿ ನಾವು ಎಲ್ಲ MLAಗಳು, ಮೊದಲ ಪೊಲೀಸ್ ಟ್ರಾನ್ಸ್ಫರ್ನ ರೊಕ್ಕ ತಿನ್ನೋದು ಬಿಡ್ರಿ, ತಾನೇ ಪೊಲೀಸ್ ಸ್ಟೇಷನ್ ಸುಧಾರಣೆ ಆಗ್ತಾವೆ. ತಿನ್ನೋದು ರೊಕ್ಕ 10 ಲಕ್ಷ, PSI ಬಂದ್ರೆ 10, ಇನ್ಸ್ಪೆಕ್ಟರ್ಗೆ 20, ಬೆಂಗಳೂರು ಕಮಿಷನರ್ ಆಗಬೇಕಾದ್ರೆ 50 ಕೋಟಿ. ಮತ್ತು ನಾವು ಏನು ಅವ್ರ ಮನೆಯಿಂದ ಏನು ಬಂಗಾರ ಗಿಡ ಹಚ್ಚಾನ ಮುಂಜಾನೆ ಹಿಂಗೆ ಹರ್ಕೊಂಡು ಬರೋಣನೇ ಕೊಡ್ಲಕ್ಕ. ಹೋಗಿ ಅವ್ರು ರೋಡಿಗೆ ನಿಂದಿರಬೇಕು, 3 ಸೀಟ್ ಹಿಡಿಬೇಕು, ಟ್ಯಾಕ್ಟ್ರು ಓವರ್ಲೋಡ್ ಐತತ್ ಹಿಡಿಬೇಕು, ಟ್ರಕ್ ಓವರ್ಲೋಡ್ ಐತೆ ಹಿಡಿಬೇಕು, ಸಿಗ್ನಲ್ ಮಾಡಿ ಆ ಥರ ಮಾಡಿಕೊಂಡೆ ಮತ್ತು ನಿಮ್ಮ ಹಣಕ್ಕೆ ಇಟ್ಟಿಡ್ಬೇಕು, ಆಫೀಸರಿಗೆ ಹಣಕ್ಕೆ ಇಟ್ಟಿಡಬೇಕು. ಯಾಕಂದ್ರೆ ವರ್ಗಾವಣೆ ಆಗೋದಿಲ್ಲ, ಚಲೋ ಪೋಸ್ಟ್ ಸಿಗೋದಿಲ್ಲ. ಇದು ಭ್ರಷ್ಟಾಚಾರ ಎಲ್ಲಿವರೆಗೆ ಬಂದಿದೆ ಅಂದರೆ, ಎಲ್ಲಿವರೆಗೆ ನಮ್ಮ 224 MLAಗಳು ನೀವು ಸುಧಾರಣೆ ಆಗಲಾರ್ದೇ, ಅದಕ್ಕೂ ನಮ್ಮ ಎಲ್ಲ MLAಗಳು ಚಪ್ಪಾಳಿ ಹೊಡ್ತಾರೆ, ಹೌದು ಹೊಡ್ಡಿರ್ತಾರೆ, ಮತ್ತು ಅವ್ರಿಗೆ ಹೊಡೆದಿರ್ತಾರೆ. ಈ ರೀತಿ ಕಾನೂನುದ ಭಯ ಇವತ್ತು ಇರಲಾರ್ದಕ್ಕೆ ನಮ್ಮ ಧರ್ಮದ ಕಾರ್ಯಕ್ರಮಗಳು ನೋಡ್ರಿ ಇವತ್ತು ಎಷ್ಟು ಕೆಟ್ಟ ಪರಿಸ್ಥಿತಿ ಇದೆ ಕರ್ನಾಟಕದಾಗ. ಅಂದರೆ ಗಣಪತಿ ಮೆರವಣಿಗೆ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕು. ಎಷ್ಟು ಕಡೆ ಪರ್ಮಿಷನ್ ತೊಗೋಬೇಕು? ಕರೆಂಟುಗೆ ಸಲುವಾಗಿ ಅವ್ರಿಗೆ ತೊಗೋಬೇಕಾ? ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತ್ ತೊಗೋಬೇಕಾ? ಪೊಲೀಸ್ ಸ್ಟೇಷನ್ದಿಂದ ತೊಗೋಬೇಕಾ? ಕಾರ್ಪೊರೇಷನ್ದಿಂದ ತೊಗೋಬೇಕು. ಇಟ್ಟು ಕೂಡಿ ಗಣಪತಿ ಕೂಡಿಸ್ಬೇಕಾದ್ರೆ 3-4 ಸಾವಿರ ರೂಪಾಯಿ ಖರ್ಚು ಮಾಡಬೇಕು. ಮುಂದೆ ಅವ್ರ ಕಂಡೀಷನ್ ಇಟ್ಟೆ ಅಗಲು ಹೊಡಿ, ಇಟ್ಟೆ ಉದ್ದು ಹೊಡಿ, ಇಟ್ಟೆ ಮೈಕ್ ಹಚ್ಚು. ಅವ್ರ ದಿನ 5 ಸಲ ಶಂಕ ಹೊಡೆದ್ರು ಯಾವ ಮಗ ಕೇಳೋದಿಲ್ಲ. ನಾ ವಿಧಾನಸಭಾದಾಗ ಹೇಳೀನಿ, ಅವ್ರಿಗೆ 5 ಎಲ್ಲಿ ಪರ್ಮಿಷನ್ ಅದಪ್ಪ, ಎಷ್ಟು ಮೈಕ್ ಹಚ್ಚಿದ ಪರ್ಮಿಷನ್ ತೊಗೊಂಡರು. ಎಷ್ಟು ಕಡೆ ಅವರು ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟಾರ, ಎಷ್ಟು ಕಡೆ ನಮ್ಮ ಕರೆಂಟ್ ತೊಗೋಬೇಕಾದ್ರೆ ಹುಕ್ ಹಾಕ್ಬೇಕಾದ್ರೆ ಎಷ್ಟು ಕಡೆ KBಗೆ ರೊಕ್ಕ ತುಂಬ್ಯಾರ. ಅದಕ್ಕೆ ನಾ ಏನು ಮಾಡಿದೆ, ನಮ್ಮ ಸರ್ಕಾರಿ ಇತ್ತಲ್ಲ ಹೋದ ಟರ್ಮ್ದಾಗ ಬಿಜಾಪುರನಾಗ ಹೇಳಿಬಿಟ್ಟೆ, ಯಾರೂ ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ, ಕರೆಂಟ್ದು ಪರ್ಮಿಷನ್ ತೊಗೋದಿಲ್ಲ, ಮುನ್ಸಿಪಾಲ್ಟಿ ತೊಗೋದಿಲ್ಲ. ಅವರೆಲ್ಲ 4 ಮಂದಿ ಏನು 5 ಮಂದಿ ಅದರ್ರಿ, ಅವರೇ ನೀವು ಪೆಂಡಾಲಕ್ಕೆ ಹೋಗೋದು. ಅಲ್ಲಿ ಅವ್ರಿಗೆ ಪೆಂಡಾಲ್ದವ್ರು ಕೇಳೋದು, ಎಲ್ಲಿ ಗಣಪತಿ ಕೂಡ್ಸ್ಲಕತ್ತಿರಪ್ಪ, ನಿಮ್ಗೆ ಏನೇನು ಸೌಲಭ್ಯ ಬೇಕು ನಾವೆಲ್ಲ ಕೊಡ್ತೀವಿ. ನಮ್ಮ MLA ಹೇಳ್ಯಾರ. ಬಿಜಾಪುರನಾಗ ನಾ ಯಾವ ಪರ್ಮಿಷನ್ ತೊಗೋದಿಲ್ಲ ಗಣಪತಿಗೆ, ಎಲ್ಲ ಪುಕ್ಕಟ್ಟು. ಸರ್ಕಾರನೇ ನಾ ಹೇಳಿದ್ಬಿಟ್ಟೆ KBದವ್ರಿಗೆ, ರಗಡೆ ರೊಕ್ಕ ತಿಂದಿರ್ತೀರಿ, ಗಣಪತಿ ಪಟ್ಟಿ ನೀವೇ ಕೊಟ್ಟಿರ್ತಾಳೆ, ಅವ್ರ ಕಡೆಯಿಂದ ಕೊಡಿಸಿದೆ. PSI CP ಅವ್ರಿಗೆ ಹೇಳಿದೆ, ನಾನಂತರೂ ನಿಮ್ಗೆ ಟ್ರಾನ್ಸ್ಫರ್ಗೆ ರೊಕ್ಕ ತಿಂದಿಲ್ಲ, ನೀವು ಗಣಪತಿ ಕಡೆ ರೊಕ್ಕ ತಿನ್ನಬೇಡ್ರಿ, ಚಲೋ ಆಗೋದಿಲ್ಲ ನಿಮ್ಗೆ ಅಂತ ಹೇಳಿದೆ. ಅವರು ಬಿಟ್ಟರು. ಕಾರ್ಪೊರೇಷನ್ ಕಮಿಷನರ್ಗೆ ಹೇಳಿದೆ, ಒಂದು ವಿಂಡೋ ಮಾಡು, ಪಟ NOC ಕೊಡು. ಇವತ್ತು ಗಣಪತಿ ಕೂಡಿಸಿದ್ರೆ ಪರ್ಮಿಷನ್ ಬೇಕು, ರಾಮ ಮೆರವಣಿಗೆ ಮಾಡ್ಲಿಕ್ಕೆ ಪರ್ಮಿಷನ್ ಬೇಕು, ಜಾತ್ರೆ ಮಾಡ್ಲಿಕ್ಕೆ ಪರ್ಮಿಷನ್ ಬೇಕು. ಅವ್ರು 5 ಸಲ ಶಂಕ ಹೊಡೆದ್ರೆ ಪರ್ಮಿಷನ್ ಬೇಕಾಗಿಲ್ಲ. ಗಣಪತಿ ಮ್ಯಾಗ ಕಲ್ಲು ಹೋಗೋದ್ರೂ ಪೆಟ್ರೋಲ್ ಬಾಂಬ್ ಹಾಕ್ತಾರೆ, ಕಲ್ಲು ಒಗಿತಾರೆ. ಮೊನ್ನೆ ಅವ್ರದ್ದು ರಂಜಾನ್ ಆಯಿತು, ಒಂದು ಕಡೆ ಹಿಂದೂಸ್ತಾನ್ದಾಗ ಎಲ್ಲರೂ ಒಂದು ಕಡೆ ಕಲ್ಲು ಹೋಗಿದ್ದೀವ, ನಾವು ಎಲ್ಲರೂ ಹೋಗಿದ್ದೀವನ್ರಿ. ನಮ್ಮ ಗಣಪತಿ ಕೂತು ಅಂದ್ರೆ ಚಾಲು ಆಗ್ತಾವಲ್ಲ ಅಲ್ಲಿ ಕಲ್ಲೇಟು, ಇಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು, ಇಲ್ಲಿ ಅಡೆತಡೆ ಮಾಡಿದ್ರು. ಯಾಕಂದರೆ ಸರ್ಕಾರಗಳು ಬರೀ ಅವ್ರ ಹೋಟಿನ ಸಲುವಾಗಿ ರಾಜಕಾರಣ ಮಾಡ್ತಾರೆ. ಅದಕ್ಕೆ ನೀವು ಜನನೂ ಇವತ್ತು ನಮ್ಮ ಸಮುದಾಯ, ನಮ್ಮ ಧರ್ಮದವರು ನೀವು ಜಾಗೃತರಾದ್ರೆ, ನಾವು ಬಿಜಾಪುರನಾಗ ಯಾವ ಪರ್ಮಿಷನ್ನೇ ಬೇಕಾಗಿಲ್ಲ. ಯಾರು ಪಾಪ ಪೊಲೀಸ್ ಅಧಿಕಾರಿಗಳು ಸಹಿತ ಯಾರಿಗೂ ತೊಂದರೆ ಮಾಡೋದಿಲ್ಲ. ಯಾಕಂದರೆ ನಾವು ಹೇಳೀವಿ, ನೀವು ಏನು ನನಗೆ ರೊಕ್ಕ ಕೊಡಬೇಡ್ರಿ, ಮಂತ್ಲಿ ಕೊಡಬೇಡ್ರಿ, ಟ್ರಾನ್ಸ್ಫರ್ ಮಾಡ್ತೀನಿ ಅದು ಧಮಕಿ ನಾ ಯಾರಿಗೂ ಕೊಡೋದಿಲ್ಲ. ಒಟ್ಟು ನಮ್ಮ ಜನರಿಗೆ ಕಾಡಬೇಡ್ರಿ ಒಟ್ಟು ಅಟ್ಟು ಹೇಳಿದ್ರು. ಪಾಪ ಇವತ್ತು ಯಾವ ಕ್ಷೇತ್ರದಾಗ ಹಿಂಗೆ MLAಗಳು, ಕೆಲವೊಂದು MLAಗಳು ನಾನು ಫೋನ್ ಮಾಡಿದ್ರೆ ಅವಾಗ DJ ಹಚ್ಚಿ ಕೊಡೋದಿಲ್ಲ ಅಂದ್ರೆ ನಮ್ಮಲ್ಲಿ
ನಾ ಕೇಳಿದೆ ಅವು ಮೊದಲು ಮಸೂತಿ ಮ್ಯಾಗಿನ ಮೈಕ್ ತೆಗೀರಿ ಅಂದ್ರೆ ಡಿ ಜೆ ಬಂದ್ ಮಾಡಿಸ್ತೀನಿ ಅಂತ ಹೇಳಿದೆ. ಕೊಟ್ಟರು. ಎಸ್ ಪಿ ಅದು ಅಂದರು. ನಾ ಹೇಳಿದೆ ಅದೇನು ಕತ್ತಿ ಹೊಡಿಬೇಡ್ರಿ ಅಂದೆ. ಎಸ್ ಪಿ ಅಡಿಷ್ನಲ್ ಎಸ್ ಪಿ ಎಲ್ಲ ನನ್ನ ಬಳಿ ಬಂದರು. ಇಲ್ಲ ಸರ್ ಹಂಗೆ ಡಿ ಜೆದು ಹಂಗಾಗ್ತದೆ ಹಿಂಗಾಗ್ತೈತೆ ಪೊಲ್ಯೂಷನ್ ಬೋರ್ಡು, ನನಗೆಲ್ಲ ಕತ್ತಿ ಹೊಡಿಬೇಡ್ರಿ, ಸುಪ್ರೀಂ ಕೋರ್ಟ್ ಎಲ್ಲ ನನಗೆ ಗುರ್ತೈತಿ. 5 ದಿವ್ಸ ಒದರ್ತಾರಲ್ಲ ಅದಕ್ಕೆ ಪರ್ಮಿಷನ್ ಇದ್ದರೆ ಇಡ್ರಿ, ಅವು ಕಿತ್ತು ಹೊಡಿರತ್ತಲ್ಲ. ಇಲ್ಲ ಸರ್ ಡಿ ಜೆ ಮಾಡಲ್ಲಕ್ಕೆ ನೋ ಪ್ರಾಬ್ಲಮ್, ಸ್ವಲ್ಪ ಸ್ಲೋ ಆಗಿ ಮಾಡಲಿ. ನಾನು ಹುಡುಗರಿಗೆ ಹೇಳ್ದೆ ಸ್ಲೋ ಆಗಿ ಜೋರು ಮಾಡ್ರಪ್ಪ, ಸಾಕಷ್ಟು ಮಾಡಿ. ಮುಂದೆ ಒಂದು 4-5 ಎಮ್ ಎಲ್ ಎಗಳು ಫೋನ್ ಮಾಡಿದ್ರು, ಅಗದಿ ಪ್ರಭಾವಿತ ಎಮ್ ಎಲ್ ಎಗಳು. ಏನು ರೀ ನಿಮ್ಮಲ್ಲಿ ಡಿ ಜೆಗೆ ಪರ್ಮಿಷನ್ ಕೊಟ್ಟಾರತ್ತ, ನಮ್ಮ ಎಸ್ ಪಿ ಕೊಡಲ್ಲಾಗ್ಯಾರ. ನಾ ಹೇಳಿದೆ ನೀವು ಹಿಂಗೆ ಮಾತಾಡ್ರಿ ಹೇಳಿದೆ. ಹೆಂಗೆ ಮಾತಾಡಿದ್ರಿ? ಯಾಕೆ ಮಾತಾಡೋದಿಲ್ಲ? ನೀವು ತೊಗೊಂಡಿರಿ ಮಾತಾಡೋದಿಲ್ಲ, ನಾ ತೊಗೊಂಡಿನಿ ಮಾತಾಡ್ತೀನಿ. ನನ್ನ ಬಲ್ಲೇನೆ ಡಿ ಜೆ ಫ್ರೀ, ಸ್ವಲ್ಪ ನೋಡಿ ಹೊಡೀರಿ ಸರ, ಸ್ವಲ್ಪ ಭಾಳ ಆವಾಜ್ ಆಗಬಾರ್ದು ಥರ. ಆಯ್ತಪ್ಪ ನೋಡಿ ಹೊಡ್ರಿ, ರಾತ್ರಿ ಅದು ನೋಡಿ ಭಾಳ ತೊಂದರೆ ಮಾಡ್ಕೋಬೇಡ್ರಿ ಅಂತ ಹೇಳಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೆಲ್ಲಿ ಗಟ್ಟಿಯಾಗಿ ಸನಾತನ ಧರ್ಮದ ಪರವಾಗಿ ನಾವು ಇದ್ದೀವಂದರೆ ಜನ ಇವತ್ತು ಇಷ್ಟೆಲ್ಲ ಈ ಜನ ಸೇರಿರಲಿಲ್ಲ ಒಂದು ಸಣ್ಣ ಹಳ್ಳಿಯೊಳಗೆ. ಇದು 2028ಕ್ಕೆ ಹೊಸ ದಿಕ್ಕಿನಲ್ಲಿ ಕರ್ನಾಟಕ ಹೋಗ್ತಾ ಇದೆ. ಯಾರು ಹಿಂದೂ ಪರವಾಗಿ ಗಟ್ಟಿ ಮಾತಾಡ್ತಾ ಅವನೇ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾನೆ. ರಾತ್ರಿ ಹೋಗಿ ಸಾಬ್ರ ಕೈ ಕಾಲು ಹಿಡಿಯೋನು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮುಗೀತು ನಿಮ್ಮದೆಲ್ಲ. ನೀವು ಬೇಕಾದಷ್ಟು ರೊಕ್ಕ ಖರ್ಚು ಮಾಡಿರಿ, ನೀವು ರೊಕ್ಕ ಮಾಡಿರಿ, ಈಗ ನಾನು ಗುರ್ತದ. ಒಬ್ಬ ಮುಖ್ಯಮಂತ್ರಿ ಆದರೆ 2,000-3,000 ಕೋಟಿ ತಳಗೆ ನಿಮ್ಗೆ ಬಂದಿಲ್ಲ, ಅದೂ ನನಗೆ ಗುರ್ತದ. ನೀವೇನು ಲಗಾವ್ ಹೊಡೆದ್ರು, ಏನು ಚಿತ್ತಪತ್ತು ಬಿಟ್ಟರು, ಮುಂದಿನ ಚುನಾವಣೆ ಆಗೋದು ಇದು ರಾಜ್ಯದಾಗ ಎದ್ರ ಮ್ಯಾಗ ಸನಾತನ ಧರ್ಮದ ಗಟ್ಟಿಯಾಗಿ ಯಾವ ಮಾತಾಡ್ತಾನೆ ಅವನ ಮ್ಯಾಗೆ ಆಗೋದು. ನಮ್ಮ ಪೊಲೀಸರು ಕೇಸ್ ಹಾಕಿ ಹಾಕ್ತಾರೆ. ನಾವು ಹೋದಲ್ಲಿ ಮೊನ್ನೆ ಮದ್ದೂರ್ಗೆ ಹೋಗಿದ್ದೆ, ಅಲ್ಲೊಂದು 7-8 ಸಾವಿರ ಅಲ್ಲಿ ಒಂದು ಕೇಸ್ ಬಿತ್ತೆ. ನಾ ಹೇಳಿನಿ ಪೊಲೀಸ್ರಿಗೆ, ಪಾಪ ಅವ್ರದ್ದೇನು ತಪ್ಪಿಲ್ಲ, ಅಲ್ಲಿ ಮ್ಯಾಗಿನ ಫೋನ್ ಬರ್ತಾವೆ. ಮ್ಯಾಗಿನ ಎಸ್ ಪಿಗೆ ಅಲ್ಲಿ ಹೋಮ್ ಮಿನಿಸ್ಟ್ರ್ ಫೋನ್ ಮಾಡ್ತಾರೆ, ಈ ಸಾಬ್ರು ಫೋನ್ ಮಾಡಿರ್ತಾರೆ ಅಲ್ಲಿ. ಯತ್ನಾಳ್ ಗೌಡ ಆರೆ ಉನ್ಕೋ ಆನೆ के लिए ಪ್ರತಿಬಂಧ ಕರೋ ಅಂತ ಹೇಳ್ತಾರೆ. ಅದು ಪ್ರತಿಬಂಧ ಮಾಡ್ಲಿಕ್ಕೆ ಬರೋದಿಲ್ಲ ನನಗೆ. ಮತ್ತು ಹೋದ್ರೆ ಅಲ್ಲಿ ಹೈಕೋರ್ಟಿಗೆ ಹೋದ್ರೆ ಚೀಮಾರಿ ಹಾಕ್ತಾರ್ತ, ಆಯ್ತು ಪರ್ಮಿಷನ್ ಕೊಟ್ಬಿಡ್ತಾರೆ. ಆದರೆ ಅವ್ರಿಗೆ ಹೋಮ್ ಮಿನಿಸ್ಟ್ರ್ ಕಡೆ ನಮ್ಮ ಬೆಳಗಾವಿ ಮೈಕ್ವಾನ್ ಅದು ನೋಡಪ್ಪ ಯತ್ನಾಳ್ ಬರ್ತಾ ಇದ್ದೇನೆ ಒಂದು ಕೇಸ್ ಬುಕ್. ಎಸ್ ಸರ್ ಮಾಡ್ತೀನಿ ಸರ್. ಅಲ್ಲಿಂದ ಎಸ್ ಪಿದಿಂದ ಎಡಿಷನಲ್ ಎಸ್ ಪಿ, ಎಸ್ ಸರ್ ಮಾಡ್ತೀನಿ. ಪ್ರಚೋದಕಕಾರಿ ಮಾತನಾಡಿದರು, ಪಾಕಿಸ್ತಾನಕ್ಕೆ ಬಾಯಿಗೆ ಬಂದಂಗೆ ಬೈದರು. ಪಾಕಿಸ್ತಾನಕ್ಕೆ ಬೈದರು, ಇಲ್ಲಿಯವ್ರಿಗೆ ಯಾಕೆ ಬ್ಯಾನ್ ಹಾಕ್ಲಕತ್ತೈತೆ? ಪಾಕಿಸ್ತಾನಕ್ಕೆ ಬೈದ್ರೆ ಇವ್ರಿಗೆ ಏನು ಬ್ಯಾನಪ್ಪ? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದವ್ರಿಗೆ ಗುಂಡಿಟ್ಟು ಹೊಡಿಬೇಕಂದ್ರೆ ಅದಕ್ಕೆ ಒಂದು ಕೇಸ್ ಹಾಕಿದ್ರು. ಹಾಕ್ರಿ, 81 ಕೇಸ್ ಆಗ್ಯಾವ. ನಾ ಪೊಲೀಸ್ ಇಲಾಖೆದವ್ರಿಗೆ ವಿನಂತಿ ಮಾಡ್ಕೊಂಡಿನಿ, 150 ಕೇಸ್ ಹಾಕ್ರಿ. 28 ಬರೋದ್ರ 150 ನೀವು ಕೇಸ್ ಹಾಕಿದ್ರೆ 150 MLA ನಮ್ಮ ಆರಿಸಿ ಬರ್ತಾವೆ. ಈಗ ನಿಮಗೇನು ಕೇಸ್ ಹಾಕ್ಲಕತ್ತಾರಲ್ಲ, ನೀವು ಗಣಪತಿ ಕೂಡಿಸಿದವ್ರಿಗೆ ಅದು ಮಾಡಿದವ್ರಿಗೆ ಯಾರೇ ಭಗವಜಂಡ ಅವೆಲ್ಲ ನೀವು ಕೇಸ್ ತೊಗೋರಿ, ಅಂಜಬೇಡ್ರಿ. 28ಕ್ಕೆ ನಾವು ಬಂದ್ಕೊಳ್ಳೋ ಮೊದಲೆದ್ದು ಅವೆಲ್ಲ ಮೊದಲೇ ಕ್ಯಾಬಿನೆಟ್ನಾಗ ಎಲ್ಲ ಕೇಸ್ ಪೂರ್ತಿ ತೆಗೆದು ಹಾಕುವಂಥ ಕೆಲಸರೇ. ಈಗ ಹೆಂಗೆ ಅವ್ರು ಸಾಬ್ರದ್ದು ತೆಗೆದ್ರು ನೋಡು. ಆ ಬೆಂಗಳೂರಿನಾಗ KG ಹಳ್ಳಿ DG ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋಗಿದ್ರು. ಒಳಗೆ PSI ಪೊಲೀಸರು ಅದ್ರ ಅಲ್ಲಿ ಪೆಟ್ರೋಲ್ ಇದು ಒಗ್ದು ಬೆಂಕಿ ಹಚ್ಚಲಕ್ಕೆ ಹೋಗಿದ್ರು. ಆ ಕೇಸ್ ತಗೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಹುಬ್ಬಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋಗಿದ್ರು. ಅಂದ್ರೆ ಪೊಲೀಸರ ಜೀವ ಕಿತ್ತ ಇವರಿಗೆ ತಮ್ಮ ಓಟ ಮಹತ್ವ ಅದ. ಇವತ್ತು ನೋಡ್ರಿ, ಇವತ್ತು ವಿಧಾನಸಭೆ ಒಳಗೆ ಚರ್ಚೆ ಆಯಿತು. ಪೊಲೀಸರು ಸ್ಟೇಷನ್ಗೆ ಬೆಂಕಿ ಹಚ್ಚೋರನ್ನ ಕೇಸ್ ವಾಪಸ್ ತಗೊಳಕತ್ತಾರ, ವೀಕ್ ಮಾಡ್ಲಕತ್ತಾರ. ಸರ್ಕಾರಿ ವಕೀಲಿಗೆ ಹೇಳ್ತಾರೆ ಅದು ಏನಾರು ಮಾಡಿ ಕೇಸ್ ವೀಕ್ ಮಾಡತ್ತೇಳಿ. ಯಾಕಂದ್ರೆ ಅವ್ರು ಬಂದು ಇಡೀ ಗಡ್ಡದ್ದು ಒಂದು 50 ಗಡ್ಡಗಳು ಕೂಡಿ ಸಿದ್ದರಾಮಯ್ಯ ಬೆಟ್ಟ ಆದ ಕೂಡಲೇ हमारे लोगों को बहुत तकलीफ दे रहा है साहब. ಪಾಪ ಸಿದ್ದರಾಮಯ್ಯ ಹಿಂದಿ ಬರೋದಿಲ್ಲ. ಹೌದಾ, DG IGPಗೆ ತೋರಪ್ಪ, ನಮ್ಮ ಸರ್ಕಾರಿ ವಕೀಲ್ರೇ ಅದು ವೀಕ್ ಮಾಡ್ರಿ. ಒಂದು ಹಿಂದೂಗಳ ಕೇಸ್ ತಕ್ಕೋದಿಲ್ಲ ಇವತ್ತು ನೋಡ್ರಿ. ರಾತ್ರಿ 2ಕ್ಕೆ ಎದಕ್ಕೆ ಹೋಗಿದ್ದು ಅವ್ರ ಮಗ ಅಂದ್ರೆ ಅವ್ರು ಹೇಳ್ತಾರೆ, ಮಕ್ಕಳು ಅವ್ರ ಅವ್ವ ಅಪ್ಪ ಬಂದು
रात को 2 बजे बिरयानी को कोतंबरी लेने के लिए गया था तो कोतंबरी ತರ್ಲಕ್ಕೆ ಎರಡಕ್ಕೆ ಹೋಗಿದ್ದ ಮಗ ರಾತ್ರಿ ಎರಡಕ್ಕೆ ಯಾರು ಕೊತ್ತಂಬರಿ ತರ್ಲಕ್ಕೆ ಬಜಾರ್ಗೆ ಹೋಗ್ತಾರೇನ್ರಿ ಇಲ್ಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಒಬ್ಬ ಹೆಣ್ಮಗಳು ಪಿ ಸಿ ಮ್ಯಾಗ ಕೈ ಮಾಡ್ತಾರೆ ಆ ಪೊಲೀಸ್ ಜೀಪ್ ಮ್ಯಾಗ ನಿಂತು ಆ ಒಬ್ಬ